ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ತಮ್ಮೆಲ್ಲರನ್ನು ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಒಂದು ಅದ್ಭುತವಾದ ವಿಡಿಯೋವನ್ನು ತಮ್ಮ ಮುಂದೆ ತಂದಿದ್ದೇನೆ. ಬಂಧುಗಳೇ, ಈ ವಿಡಿಯೋದಲ್ಲಿ ಒಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರನ್ನು ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ವಿಷಯ ಯಾಕೆ ತಗೊಂಡೆ ಅಂತಂದರೆ, ನಮ್ಮ ಸಮಾಜದಲ್ಲಿ ನಾವು ಹುಟ್ಟಿನಿಂದ ಸಾಕಷ್ಟು ವಿಷಯಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ಈ ಸಮಾಜದ ಬಗ್ಗೆ ಆಗಿರಬಹುದು, ಈ ಸಮಾಜದಲ್ಲಿ ನಡೆಯುತ್ತಿರುವಂತಹ ಒಳ್ಳೆಯ ವಿಷಯಗಳು, ಕೆಟ್ಟ ವಿಷಯಗಳು, ಇವು ಎಲ್ಲವನ್ನು ನಾವು ನೋಡ್ತಾ ಬಂದಿದ್ದೇವೆ. ಈ ಒಳ್ಳೆಯ ವಿಷಯ ಮತ್ತು ಕೆಟ್ಟ ವಿಷಯಗಳನ್ನು ನಾವು ಯಾಕೆ ಗಮನಿಸಬೇಕಾಗುತ್ತೆ ಅಂತಂದರೆ, ಸಮಾಜದಲ್ಲಿ ಒಂದು ಸಮಾಜದಲ್ಲಿ ನಾವು ಇದ್ದೇವೆ ಅಂತ ಅನ್ನೋದಾದರೆ, ಆ ಸಮಾಜದಲ್ಲಿ ಯಾವ ರೀತಿ ನಮ್ಮ ಸಮಾಜದ ಮಧ್ಯದಲ್ಲಿ ಏನು ಒಂದು ಒಳ್ಳೆಯ ಕೆಲಸಗಳು ನಡೀತಾ ಇದೆ, ಕೆಟ್ಟ ಕೆಲಸಗಳನ್ನು ನಡೀತಾ ಇದೆ ಅನ್ನೋದು ನಾವು ಪ್ರತಿನಿತ್ಯ ನಾವು ಗಮನಿಸಬೇಕಾದಂಥ ವಿಷಯ ಇದು. ಕೆಲವೊಂದು ಜನ ಏನ್ ಅನ್ಕೊಬಿಟ್ಟಿದ್ದಾರೆ ಅಂತಂದ್ರೆ, ನಾವ್ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು, ರಾಜಕೀಯದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು, ಓಟು ಎಲೆಕ್ಷನ್ ಒಂದ್ಸಲ ಬರುತ್ತೆ, ನಮ್ಮ ಹಕ್ಕನ್ನ ಚಲಾಯಿಸಿ ನಾವು ಸುಮ್ಮನೆ ಇದ್ಬಿಡೋಣ ಅಂತ ನಾವು ಅನ್ಕೋತೀವಿ. ಬಂಧುಗಳೇ, ಈಗ ಮಾಡಿದ್ರೆ ನಾವು ಒಂದಲ್ಲ ಒಂದು ದಿವಸ ನಮ್ಮ ಮನೆಯಲ್ಲಿ ನಾವು ಸುರಕ್ಷಿತವಾಗಿ ಇರಲು ಸಾಧ್ಯವಿಲ್ಲ. ಯಾಕೆಂತಂದ್ರೆ, ಇಂದಿನ ನಮ್ಮ ಒಂದು ಭಾರತದಲ್ಲಿ ಆದಂತಹ ಕೃತ್ಯಗಳನ್ನ, ಈ ಸಮಾಜದಲ್ಲಿ ನಡೆದಂತಹ ಒಂದಷ್ಟು ದುಷ್ಕರ್ಮಗಳನ್ನ ನಾವು ನೋಡಿದ್ರೆ ನಮಗೆ ಇದರ ಬಗ್ಗೆ ಸ್ವಲ್ಪ ಅರಿವಾಗುತ್ತೆ. ನಾವು ಯಾವಾಗ ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಅರಿವಿರಲ್ವೋ, ನಮ್ಮ ಸಮಾಜದ ಬಗ್ಗೆ ನಮಗೆ ಜ್ಞಾನ ಇರಲ್ವೋ, ನಮ್ಮ ಖುಷಿಯಲ್ಲಿ ನಮ್ಮ ಒಂದು ಜೀವನವನ್ನ ಮಾಡ್ಕೊಳ್ತಾ ನಾವು ಯಾವಾಗಲೂ ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ನಾವು ಯಾವಾಗ ಕುತ್ಕೊಂಡಿರ್ತೀವೋ, ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನದ ಒಂದು ಸುಖ ಶಾಂತಿಯನ್ನ ಕಿತ್ತುಕೊಂಡು ಹೋಗುವ ಕ್ಷಣಗಳು ಬಂದ್ಬಿಡುತ್ತೆ. ಉತ್ತಮವಾದ ದೇಶವನ್ನ ರೂಪಿಸುವುದಕ್ಕೆ ಒಳ್ಳೆಯ ಒಬ್ಬ ಪ್ರಧಾನಮಂತ್ರಿ ಈ ದೇಶಕ್ಕೆ ಮುಖ್ಯವಾಗಿದೆ. ಬಂಧುಗಳೇ, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಸ್ವತಂತ್ರ ಸಿಕ್ಕಿ 70 ವರ್ಷಗಳ ಆದರೂ ಕೂಡ ಈ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಸಮಸ್ಯೆಗಳ ಯಾಕೆ ನಮ್ಮ ಭಾರತದ ಹಿಂದೆ ಸಾಕಷ್ಟು ದೇಶಗಳು ಎಂಥ ಬಡ ಪರಿಸ್ಥಿತಿಯಲ್ಲಿ, ಎಂಥ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳು ಇವತ್ತು ನಮ್ಮ ಕಣ್ಣು ಮುಂದೆನೆ ಎಕನಾಮಿಯಲ್ಲಿ ದೇಶದ ಈ ವಿಶ್ವದ ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಅವರ ನೇತೃತ್ವವನ್ನು ವಹಿಸ್ತಾ ಇದ್ದಾವೆ. ನಾವು ಇವತ್ತು ನಾವು 70 ವರ್ಷಗಳು ಮುಗಿದ್ರೂ ಕೂಡ ನಾವು ಈ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಯಾವ ಮಟ್ಟದಲ್ಲಿ ಇವತ್ತು ಇದ್ದೀವಿ ಅಂತಂದ್ರೆ, ಇವತ್ತು ನಾವು ಗೊತ್ತಾಗ್ತದೆ, ನಾವು ಎಕನಾಮಿಯಲ್ಲಿ ನಾವು ಆರ್ಥಿಕ ಪರಿಸ್ಥಿತಿಯಲ್ಲಿ 3ನೇ ಸ್ಥಾನದಲ್ಲಿ ನಾವು ಈಗ ಬಂದು ತಲುಪಿದ್ದೇವೆ. ಹಾಗಾದ್ರೆ 70 ವರ್ಷಗಳ ಕಾಲ ಯಾಕೆ ಬಂದಿಲ್ಲ ಅಂತಂತ ನಾವು ಯೋಚನೆ ಮಾಡೋದಾದ್ರೆ, ಹಿಂದೆ ಇದ್ದಂತಹ ಸರ್ಕಾರಗಳು ಯಾವ ರೀತಿ ನಮ್ಮ ಭಾರತ ದೇಶವನ್ನ ಉನ್ನತಿಗೊಳಿಸಿವೆ, ನಮ್ಮ ಭಾರತ ದೇಶವನ್ನ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಈ ಎಲ್ಲ ಸಮಾಜದ ವಿಷಯಗಳು ತೆಗೆದುಕೊಂಡು ಬಂದಾಗ ಯಾವ ರೀತಿ ಅವು ಕೆಲಸ ಮಾಡಿರ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ಒಂದು 70 ವರ್ಷಗಳ ಆಗದಿರೋ ಕೆಲಸಗಳು ಈ ಒಂದು 10 ವರ್ಷಗಳಲ್ಲಿ ಇಷ್ಟೊಂದು ಎಕನಾಮಿ ಇಷ್ಟೊಂದು ಬೇಗ ಬೆಳಿಬೇಕಾದ್ರೆ ಕಾರಣ ಏನಾಗಾದ್ರೆ, ಇಲ್ಲಿ ಮಾಡಿದಂಥ ಕೆಲಸಗಳು, ಯಾವ ಒಳ್ಳೆ ಕೆಲಸಗಳು, ಮತ್ತೆ ಇಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ, ಒಂದು ನಮ್ಮ ಏನ್ ಹೇಳ್ತೀವಿ ನಾವು ಈ ಟ್ಯಾಕ್ಸ್ನ ಸರಿಯಾದ ಒಂದು ಹೂಡಿಕೆ ಮಾಡಿ ಆ ಒಂದು ಹೂಡಿಕೆಯನ್ನ ಸರಿದಾರಿಯಲ್ಲಿ ಕೊಟ್ಟು ಅದರಿಂದ ಬರುವ ಇನ್ಕಮ್ಗಳನ್ನ ಜಾಸ್ತಿ ಮಾಡ್ಕೊಳ್ತಾ, ಇಲ್ಲಿ ವೇಸ್ಟ್ ಆಗ್ತಾ ಇದ್ದಂಥ ಹಣಕಾಸನ್ನ ತಡೆದು ಒಂದು ಸರಿದಾರಿಯಲ್ಲಿ ಕೊಟ್ಟಿರುವುದಕ್ಕೆ ಬಂದಿರುವುದು ಆರ್ಥಿಕ ವ್ಯವಸ್ಥೆಯಲ್ಲಿ 3ನೇ ಸ್ಥಾನಕ್ಕೆ. ಸುಮ್ಮನೆ ಅದಾಗೆ ಬಂದ್ಬಿಟ್ಟಿಲ್ಲ. ಹಾಗಾದ್ರೆ ನಾವು ನಮ್ಮ ದೇಶದಲ್ಲಿ 30 ವರ್ಷದಲ್ಲಿ ಯಾಕೆ ಹಿಂಗಾಯ್ತು ಅಂತಂದ್ರೆ, ಉತ್ತಮವಾದ ನಮಗೆ ಪ್ರಧಾನಮಂತ್ರಿಗಳು ಸಿಕ್ಕಿದ್ರು. ನಾವು ಹಿಂದೆ ನಾವು ಸಮಾಜದಲ್ಲಿ ಒಂದು ರಾಜಕೀಯ ಪಾರ್ಟಿಯ ಬಗ್ಗೆ ಆಗ್ಲಿ, ರಾಜಕೀಯ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ಬೇಕಂದ್ರೆ ಎದುರ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಹಿಂದೆ. ಯಾಕೆಂದ್ರೆ ಎಲ್ಲ ರೌಡಿಸಂ, ಗುಂಡಗಿರಿ,
ಇದನ್ನ ಮಾಡಿಕೊಂಡು ನಾವು ನಮ್ಮಲ್ಲಿ ಒಳ್ಳೆತನವನ್ನ ಮಾಡ್ತಾ ಇದ್ರೆ ಅದನ್ನ ಹೇಳೋಷ್ಟು ಧೈರ್ಯ ಇರಲಿಲ್ಲ. ಮತ್ತೆ ಕೆಟ್ಟದನ್ನ ಮಾಡ್ತಾ ಇದ್ರೆ ಅದನ್ನು ವಿರೋಧ ಮಾಡುವಂತ ಧೈರ್ಯ ಇರಲಿಲ್ಲ. ಇವತ್ತು ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಒಂದು ಪ್ಲಾಟ್ಫಾರ್ಮ್ ಬಂದಿರೋದ್ರಿಂದ ನಾವು ನಮ್ಮಲ್ಲಿರುವಂತಹ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಹೇಳಕ್ಕೆ ಇವತ್ತು ನಮಗೆ ಈ ಸಮಾಜ ಮಾಡಿಕೊಟ್ಟಿದೆ. ಹಾಗಾದ್ರೆ ಈ ಸೋಷಿಯಲ್ ಮೀಡಿಯಾ ನಾವೇನ್ ಮಾತಾಡ್ತಾ ಇದ್ದೀವಿ ಇವತ್ತು, ಎಲ್ಲ ಒಂದು ಚರ್ಚೆಗಳಿಗೆ ಇದೊಂದು ಮೂಲಭೂತವಾಗಿ ಒಂದು ಪ್ಲಾಟ್ಫಾರ್ಮ್ ಆಗಿರೋದು ಸೋಷಿಯಲ್ ಮೀಡಿಯಾ. ಹಾಗಾದ್ರೆ ಇಷ್ಟು ದಿವಸ ಇರ್ಲಿಲ್ಲ, ಇದು ಹೆಂಗ್ ಬಂದ್ಬಿಡ್ತು? ಅದು ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾದ್ಮೇಲೆನೆ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ನಮಗೆ ಸಿಕ್ಕಿದೆ. ಈ ಪ್ಲಾಟ್ಫಾರ್ಮ್ ಇಟ್ಕೊಂಡು ನಾವು ಸಮಾಜದಲ್ಲಿ ಕೆಟ್ಟದನ್ನ ಒಳ್ಳೆಯದನ್ನ ಎಲ್ಲವನ್ನೂ ಇದರಿಂದ ನೋಡಿ ಕಲಿಯುವಂತ ಒಂದು ಬಂದಿದೆ. ಯಾಕೆಂದ್ರೆ ಇಲ್ಲಿವರೆಗೂ ಯಾವುದೇ ವಿಷಯ ಆಗಿರ್ಬೋದು, ಒಂದು ವಿಷಯವನ್ನ ಕಲಿಬೇಕಂತಂದ್ರೆ ಕೆಲವೊಂದು ಮನೆತನಗಳಿಗೆ, ಕೆಲವೊಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಂದುಳಿದವರಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಇವತ್ತು ಎಲ್ಲರ ಕೈಲೂ ಮೊಬೈಲ್ ಇದೆ. ಎಲ್ಲರೂ ಈ ಸಮಾಜದಲ್ಲಿ ನಡೀತಿರುವಂತಹ ಎಲ್ಲಾ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳುವಷ್ಟು ನಮಗೆ ಕೆಪಾಸಿಟಿ ಕೊಟ್ಟಿದೆ. ಹಾಗಾದ್ರೆ ಈ ಪ್ಲಾಟ್ಫಾರ್ಮ್ನ ನಮ್ಗೆ ತಂದುಕೊಟ್ಟವ್ರು ನರೇಂದ್ರ ಮೋದಿಜಿ ಅವರು. ಹಾಗಾದ್ರೆ ಅವರನ್ನ ನಾವು ದೇಶದ ಪ್ರಧಾನ ಮಂತ್ರಿ ಅಂತ ಉತ್ತಮವಾದ ನಮ್ಮ ಒಂದು ಹೆಮ್ಮೆ ಅಂತ ಹೇಳ್ಕೊತೀವಿ ನಾವು ನಮ್ಮ ದೇಶದ ಪ್ರಧಾನ ಮಂತ್ರಿ ಮೋದಿ ಅವರನ್ನ. ಮತ್ತೆ ನಮ್ಮ ಸಾರಿಗೆ ವ್ಯವಸ್ಥೆ, ರೋಡ್ಗಳು, ಈ ಒಂದು ರೋಡ್ಗಳು ಹಿಂದೆ ನಾವು ನೋಡ್ತಾ ಇದ್ದಂಗೆ, ನಾನು ಚಿಕ್ಕವನಲ್ಲಿ ನೋಡ್ತಾ ಇದ್ದಾಗ ನಮ್ಮ ಊರಿಗೆ ಬಂದಂತಹ ಮೊದಲ ರಸ್ತೆ, ಅದಕ್ಕೆ ಮುಂಚೆ ರೋಡೇ ಇರಲಿಲ್ಲ. ನಾನು ಟೆಂತ್ ಅಂತೀನಿ, ನಾನು ಓದ್ತಾ ಇದ್ದಾಗ ಒಂದು 6ನೇ ಕ್ಲಾಸ್ ಓದುತ್ತಿರುವಂತ ಸಮಯದಲ್ಲಿ ನಮ್ಮ ಊರಿಗೆ ರಸ್ತೆ ಬಂತು. ಅವಾಗ ಇದ್ದಿದ್ದು ಯಾರ್ದು ಸರ್ಕಾರ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತು. ಅವಾಗ ನಮ್ಮ ರಸ್ತೆಗಳು ಅವಾಗ ನಿರ್ಮಾಣ, ಅವಾಗ ಟಾರ್ ರೋಡ್ ಅಂತ, ಅದಕ್ಕೆ ಮುಂಚೆ ಟಾರ್ ರೋಡ್ಗಳು ಅನ್ನೋದು ಏನು ಅಂತ ಗೊತ್ತಿರಲಿಲ್ಲ. ಅದಾದ್ಮೇಲೆ ನನ್ನ ಒಂದು ದೃಷ್ಟಿಕೋನಕ್ಕೆ ಬಂದದ್ದು ಲ್ಯಾಂಡ್ಲೈನ್. ಅದು ಆ ಒಂದು ಬೆಳವಣಿಗೆ ಆಗಿದ್ದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರು ಕೂಡ ಭಾರತ ಜನತಾ ಪಾರ್ಟಿ, ನಮ್ಮ ಬಿಜೆಪಿ ಸರ್ಕಾರ ಅದರಲ್ಲಿ ನೇತೃತ್ವ ವಹಿಸಿ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಈ ದೇಶವನ್ನ ಮೇಲೆತ್ತುತ್ತಾ ಇವತ್ತು 10 ವರ್ಷಗಳ ಕಾಲ ಉತ್ತಮವಾಗಿ ಆಡಳಿತ ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅವರು ನಾನು ಹೇಳ್ತಾ ಇರೋದು ಸಣ್ಣ ಪುಟ್ಟ ವಿಷಯಗಳು. ಆದ್ರೆ ಈ ದೇಶ ಬಿಟ್ಟು ಹೊರ ದೇಶಗಳಿಗೆ ಹೋದಾಗ ಎಲ್ಲಾ ದೇಶಗಳ ಒಂದು ನೇತೃತ್ವವನ್ನು ವಹಿಸಿ ಅವರ ಸಂಬಂಧಗಳನ್ನ ಬಲಪಡಿಸಿ ನಮ್ಮ ದೇಶದಲ್ಲಿ ಯಾವ ಕೆಲಸಕ್ಕೆ ಹೂಡಿಕೆ ಮಾಡಿಸ್ಬೇಕು ಅದನ್ನೆಲ್ಲ ಅವರು ಮಾಡಿಸ್ತಾ ಇರೋದ್ರಿಂದನೇ ನಮ್ಮ ದೇಶ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಂದುವರಿತಾ ಬರ್ತಾ ಇದೆ. ಜನಗಳು ಹೇಳ್ತಾರೆ, ಏನು ಬಡಸ್ತನ ಹಂಗೆ ಇದೆ. ಬಡಸ್ತನ ಯಾವ ರೀತಿ ಇತ್ತು ಅಂದ್ರೆ ನಮ್ಮ ಭಾರತದಲ್ಲಿ ನಾವು ಹಿಂದೆ ನೋಡಿರಲ್ಲ. ಆಕ್ಚುಲಿ ಕೆಲವೊಂದು ಜನ ಮಾತಾಡ್ತಾರೆ, ನಾವೆಲ್ಲ ಬಡವ್ರು ಹಂಗೆ ಇದೀವಿ ಅಂತ. ಬಟ್ ಹಿಂದೆ ಇದ್ದದ್ದ ಬಡತನ ಇವತ್ತಿಲ್ಲ. ಇವತ್ತು ಸಾಕಷ್ಟು ಸುಧಾರಣೆ ಆಗಿದೆ. ನಾವು ಮನಸ್ಸಿನಿಂದ ಯೋಚನೆ ಮಾಡ್ಬೇಕಾಗುತ್ತೆ. ಹಿಂದೆ ನಮ್ಮ ತಂದೆ ತಾಯಿಗಳು ಅವರ ಒಂದು ಪರಿಸ್ಥಿತಿ, ಮೂಲಭೂತ ಪರಿಸ್ಥಿತಿ ನೋಡಿದ್ರೆ ಅವತ್ತು ಕೆಲವೊಂದು ಮನೆತನಗಳು ಮಾತ್ರ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಸುದೃಢರಾಗಿದ್ರು. ಇವತ್ತು ಹಂಗೇನಿಲ್ಲ. ಇವತ್ತು ಒಂದು ಹಳ್ಳಿಯಲ್ಲಿ ಒಂದು 90-95 ಭಾಗ ಆರ್ಥಿಕ ಅಂದ್ರೆ ದಿನನಿತ್ಯದ 3 ಹೊತ್ತು ಊಟ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಡೆವಲಪ್ ಆಗ್ತಾ ಇದೆ. ಆದ್ರೂ ಕೂಡ ನಾವು ಇನ್ನೂ ಬಡವರಾಗಿದ್ದೀವಿ ಅಂತ, ನಾವು ಯಾವಾಗ ಬಡವರಾಗಿದ್ದೀವಿ ಜಪ ಮಾಡ್ತಾ ಇರ್ತೀವೋ ನಾವು ಬಡವರಾಗೇ ಉಳಿತೀವಿ. ನಾವು ಸಮಾಜದಲ್ಲಿ ನಮ್ಮ ಕೈಲಾದಷ್ಟು ಕೊಡುಗೆಗಳನ್ನ ಕೊಟ್ಟು ನಾವು ದುಡಿದು ನಾವು ಮೂಲಭೂತವಾಗಿ ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಬಂದಾಗ ನಾವು ಯಾರು ಬಡವರಾಗಕ್ಕೆ ಸಾಧ್ಯನೇ ಇಲ್ಲ. ನಾವು ಬಡವರಾಗೋಗಿದ್ದೀವಿ ಅಂತ ಯಾವ ಜಪ ಮಾಡ್ತಾ ಇರ್ತೀವೋ ನಾವು ಬಡವರಾಗೇ ಇರ್ತೀವಿ. ಶ್ರೀಮಂತರಾಗಕ್ಕೆ ಪ್ರಯತ್ನ ಪಟ್ರೆ ಎಲ್ಲರೂ ಶ್ರೀಮಂತರಾಗ್ತಾರೆ. ಹಾಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಿರುವಂತಹ ಸಾಕಷ್ಟು ಯೋಜನೆಗಳನ್ನ ಉಪಯೋಗಿಸ್ಕೊಂಡ್ರೆ ಇವತ್ತು ಅವರು ಸ್ವಂತ ಉದ್ಯೋಗಕ್ಕಾಗಿರ್ಬೋದು, ಏನೇ ಮಾಡಬೇಕು ಅಂತಂದ್ರೆ ಎಲ್ಲಾ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಾವು ಶ್ರೀಮಂತರಾಗ್ಬೋದು. ಬಂಧುಗಳೇ, ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ದೇಶದಲ್ಲಿ 10 ವರ್ಷಗಳ ಆಡಳಿತ ಒಂದು ಸದೃಢವಾಗಿತ್ತು. ಒಂದು 100ರ ಅಂಕದಲ್ಲಿ 100ಕ್ಕೆ 100% ಅಷ್ಟು ಕೆಲಸ ಮಾಡಿರುವಂತ ನರೇಂದ್ರ ಮೋದಿ ಅವರು ಇವತ್ತಿನ ಸರ್ಕಾರ ಮುಗಿತಾ ಬಂದಿದೆ. ಮುಂದೆ ಚುನಾವಣೆಗಳು ಎದುರಾಗುವಂತ ಸಮಯ ಹತ್ರದಲ್ಲಿ ಬರ್ತಾ ಇದೆ. ಹಾಗಾಗಿ ನಾವು ಮತ್ತೊಮ್ಮೆ ಮೋದಿ ಸರ್ಕಾರವನ್ನ
ಸರ್ಕಾರದಲ್ಲಿ ಅವರಿಗೆ ಸರ್ಕಾರ ನಡೆಸಲು ನಾವು ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕಾಗಿದೆ. ತಾವೆಲ್ಲರೂ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಾಗಿ ನಾನು ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ತಮ್ಮರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇವರ ಒಂದಷ್ಟು ಕಾರ್ಯಗಳನ್ನು ನೋಡಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಾನು ಒಬ್ಬ ಸಣ್ಣ ವ್ಯಕ್ತಿಯಾಗಿ ಅವರನ್ನ ಗಮನಿಸಿ ನನಗೆ ಗೊತ್ತಿರುವಂತ ಒಂದಷ್ಟು ವಿಷಯಗಳನ್ನ ತಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ. ನಾವು ನೋಡ್ತಾ ಇರ್ಬೋದು, ಒಂದಷ್ಟು ಜನ ಪ್ರಧಾನ ಮಂತ್ರಿಯವರ ಬಟ್ಟೆಗಳ ಬಗ್ಗೆ ಮಾತಾಡಿದ್ರು. ಅವ್ರು ಹಾಕುವಂತ ಬಟ್ಟೆ ಕೋಟ್ಯಾಂತರ ರೂಪಾಯಿ ಬಟ್ಟೆ ಹಾಕ್ತಾರೆ ಅಂತ. ಅವರು ಕೋಟ್ಯಾಂತರ ರೂಪಾಯಿ ಬಟ್ಟೆ ಅವ್ರೇನ್ ಚಿನ್ನದಲ್ಲಿ ಮಾಡಿ ಹಾಕ್ಸ್ಕೊತಾ ಇಲ್ಲ. ನಾರ್ಮಲ್ ಆಗಿ ಖಾದಿಯಲ್ಲಿ ಮಾಡಿದಂತ ಬಟ್ಟೆಗಳನ್ನ ಹೊಲಿಸಿ ಹಾಕೋತಾ ಇದ್ದಾರೆ ನೀಟಾಗಿ. ಅಂದ್ರೆ ನಮ್ಮ ದೇಶದಲ್ಲಿ ಯಾವ ರೀತಿ ಒಬ್ಬ ಒಳ್ಳೆ ಕೆಲಸವನ್ನು ಮಾಡುವ ಒಬ್ಬ ಮನುಷ್ಯನನ್ನ ಯಾವ ರೀತಿ ಒಂದು ಹೀನಾಯವಾಗಿ ಬೈಯುವಂಥದ್ದು, ಕೀಳಾಗಿ ಬೈಯುವಂಥದ್ದು ನಾನು ನೋಡಿದ್ದೇನೆ ಕಣ್ಣಾರ. ಒಂದು ಅಂದ್ರೆ ಈ ವಿಶ್ವದಲ್ಲಿ ಸಾಕಷ್ಟು ದೇಶಗಳಿವೆ, ಶ್ರೀಮಂತ ದೇಶಗಳಿವೆ, ಬಡ ರಾಷ್ಟ್ರಗಳಿವೆ. ಅದರಲ್ಲಿ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಒಂದು ನೇತೃತ್ವವನ್ನ ನಮ್ಮ ನೇತೃತ್ವವನ್ನ ಬೇರೆ ದೇಶದಲ್ಲಿ ನಾವು ಕೊಡ್ಬೇಕು ಅಂತಾಗ ನಾವು ಅವರು ಸರಿಸಮನಾಗಿ ನಿಂತ್ಕೋಬೇಕಾಗತ್ತೆ. ನಾವು ಉತ್ತಮವಾದ ಒಂದು ಬಟ್ಟೆ ಹಾಕೊಂಡು ಅವ್ರ ಮುಂದೆ ನಿಂತು ನಮ್ಮ ಭಾರತದ ನೇತೃತ್ವವನ್ನ ನಾವು ಸರಿಯಾಗಿ ವಹಿಸ್ಲಿಲ್ಲ ಅಂತಂದ್ರೆ ಅವರು ಯಾವ ರೀತಿ ನಮಗೆ ಬೆಲೆ ಕೊಡ್ತಾರೆ? ಇದನ್ನ ಸಣ್ಣ ಒಂದು ವಿಚಾರವನ್ನ ನಾವು ನೋಡ್ದೇನೆ ಒಬ್ಬ ಪ್ರಧಾನಮಂತ್ರಿಗೆ ಇಲ್ಲ ಸಲ್ಲದ ಹಾಗೆ ಬಾಯಿಗ ಬಂದ ಅಂತೆಲ್ಲ ಮಾತಾಡಿದ್ರು. ಇಡೀ ವಿಶ್ವವೇ ಅವರ ಬಗ್ಗೆ ಹೊಗಳ್ತಾ ಇರ್ಬೇಕಾದ್ರೆ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದಲ್ಲೇ ಬೆಳೆದು ಒಬ್ಬ ಉತ್ತಮ ಪ್ರಧಾನಮಂತ್ರಿಗೆ ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾರೆ. ಇನ್ನೂ ಬೈತಾನೆ ಇದ್ದಾರೆ ಕೂಡ, ಈಗಲೂ ಬೈತಾ ಇದ್ದಾರೆ. ಅದ್ರ ಬಗ್ಗೆ ಯಾರಿಗೇನು ಸಮಸ್ಯೆನೇ ಇಲ್ಲ. ಯಾಕೆಂದ್ರೆ ಒಬ್ಬ ಪ್ರಧಾನಮಂತ್ರಿ, ಇವತ್ತಿನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಇವತ್ತು ಆ ಪ್ರಧಾನಮಂತ್ರಿ ಅವರ ಮಾತುಗಳನ್ನ ಯಾವುದನ್ನೂ ಕಿವಿಗೆ ಹಾಕೊಳ್ಳದೆ ಅವರ ಒಂದು ಭಗವಂತ ಕೊಟ್ಟಿರುವ ನನ್ನ ಕೆಲಸವನ್ನ ಜವಾಬ್ದಾರಿಯಿಂದ ನಾನು ಮಾಡಿ ಈ ದೇಶವನ್ನ ಉತ್ತಮ ಸ್ಥಾನಕ್ಕೆ ನಾನು ತಗೊಂಡೋಗ್ಬೇಕು ಅಂತ ಅವರ ಕರ್ತವ್ಯದಲ್ಲಿ ಅವರು ತಲ್ಲೀನರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಮಾಡಿರೋ ಕೆಲಸಗಳನ್ನ ಮುಂದೆ ಇಟ್ಟು ಅವರು ಮುಂದೆ ಮತ ಯಾಚನೆ ಮಾಡ್ತಾ ಇದ್ದಾರೆ. ಇವತ್ತು ಈ 10 ವರ್ಷ ಗೆದ್ದು ಈ ಸಮಾಜವನ್ನ ಒಂದು ಒಳ್ಳೆ ಉತ್ತಮ ಸ್ಥಾನಕ್ಕೆ ತಗೊಂಡೋಗಿರೋರು ಇನ್ನು ಮುಂದೆ ಬಂದ್ರೆ ಈ ದೇಶವನ್ನ ಇನ್ನೂ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಮತ್ತೆ ಎಲ್ಲಾ ವ್ಯವಸ್ಥೆಯಲ್ಲೂ ಕೂಡ ನಮ್ಮ ದೇಶದ ಒಂದು ಕೀರ್ತಿಯನ್ನ ಮುಂದೆ ತಗೋಬರ್ತಾರೆ ಅಂತ ನನ್ನ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ ಬಂಧುಗಳೇ. ಜನಗಳು ಹೇಳ್ಬೋದು, ಏನು ಓಟು ಎಲೆಕ್ಷನ್ಗೆ ಪ್ರಚಾರ ಮಾಡ್ತಾ ಇರ್ಬೋದೇನೋ ಈ ವಿಡಿಯೋದ ಮುಖಾಂತರ ಅಂತ ತಾವು ತಿಳ್ಕೊಬೋದು. ಪ್ರಚಾರ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಸಮಾಜದಲ್ಲಿ ವಿರೋಧಿಗಳು ಈ ಸಮಾಜವನ್ನ ತುಳಿಯಲಿಕ್ಕೆ ಈ ಭಾರತದ ಒಂದು ಸಂಸ್ಕೃತಿಯನ್ನ, ಈ ಭಾರತ ಬಂದಂತ ಒಂದು ಸನಾತನ ಸಂಸ್ಕೃತಿಯನ್ನ ತುಳಿದು ಬೇರೆ ಯಾವುದೋ ಒಂದು ವಿಕೃತವಾದ ಮನಸ್ಥಿತಿಗಳನ್ನ ಇಲ್ಲಿ ಕೂರ್ಸಕ್ಕೆ ಅವರು ಅಷ್ಟೊಂದು ಪ್ಲಾನ್ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕರ್ತವ್ಯ, ನಾವು ಸಮಾಜದಲ್ಲಿ ಹುಟ್ಟಿದ್ದೇವೆ, ನಮ್ಮ ದೇಶದಲ್ಲಿ ನಮ್ಮ ದೇಶ ಮುಂಚೂಣಿಯಾಗಿ ಬರ್ತಾ ಇದೆ. ಅದಕ್ಕೆ ಒಬ್ಬ ವ್ಯಕ್ತಿ ಪ್ರಾತಿನಿಧ್ಯ ವಹಿಸಿ ಅದನ್ನ ತಗೊಂಡೋಗ್ತಾ ಇದ್ದಾನೆ. ಅವ್ರಿಗೆ ನಾವು ನಾವೇನು ಮಾಡಕ್ಕಾಗುತ್ತೋ ಇಲ್ವೋ, ಬಟ್ ನಮ್ಮ ಮನಸ್ಸಿನಿಂದ ಬಂದಂತ ಒಂದು ಭಾವನೆಯನ್ನ ವ್ಯಕ್ತಪಡಿಸಿ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಬಂಧುಗಳೇ, ತಮ್ಮೆಲ್ಲರಲ್ಲಿ ವಿನಮ್ರ ಪ್ರಾರ್ಥನೆ ಏನು ಅಂತಂದ್ರೆ, ಸಮಾಜಮುಖಿ ನಾವು ಸುಮ್ಮನೆ ಒಬ್ಬ ವ್ಯಕ್ತಿಯನ್ನ ನಿಲ್ಲಿಸೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಒಬ್ಬ ಮನುಷ್ಯನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಅವನು ಯಾವ ರೀತಿ ಅವನ ಜೀವನ ಚರಿತ್ರೆಯನ್ನ ತಿಳ್ಕೊಬೇಕಾಗಿದೆ. ನಮ್ಮ ನರೇಂದ್ರ ಮೋದಿ ಅವರಿಗೆ ಇವಾಗ್ಲೂ ಕೂಡ ಒಬ್ಬ ದೇಶದ ಪ್ರಧಾನಮಂತ್ರಿ ಆದ್ರೂ ಕೂಡ ಅವರು ಒಂದು ದೊಡ್ಡ ಬಂಗ್ಲೆಯನ್ನ ಕಟ್ಸ್ಕೊಂಡು ಅವರು ನನಗೆ ಫ್ಯೂಚರ್ಗೆ ಬೇಕು ಅಂತ ಒಂದು ಪ್ಲಾನ್ ಕೂಡ ಮಾಡಿಲ್ಲ. ಇವತ್ತು ಸಣ್ಣ ಸಣ್ಣ MLAಗಳು ಮನೆಗಳನ್ನ ತಾವು ನೋಡಿರ್ಬೋದು, ನಾವೇನು ಹೇಳೋಂತ ಅವಶ್ಯಕತೆನೇ ಇಲ್ಲ. ಇಷ್ಟೊಂದೆಲ್ಲ ಉತ್ತಮ ವ್ಯಕ್ತಿತ್ವವನ್ನ ನಾವು ಗುರುತಿಸದೆ ಇವಾಗ್ಲೂ ಬೈತಾ ಇದ್ರೆ ಇದು ಸರಿ ಕಾಣಿಸಲ್ಲ ಅನ್ಸುತ್ತೆ. ಇನ್ನು ಮುಂದೆ ಆದ್ರೂ ನಮ್ಮ ದೇಶದ ಪ್ರಧಾನಮಂತ್ರಿ ಅವರಿಗೆ ನಾವು ಬೆಂಬಲವಾಗಿ ನಿಂತ್ಕೊಂಡು ಅವರನ್ನ ಮತ್ತೆ ಪ್ರಧಾನಮಂತ್ರಿಯಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ, ನಮ್ಮ ಸನಾತನ ಧರ್ಮ, ನಮ್ಮ ಭಾರತದ
ಒಂದು ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ಇಂಥ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಇನ್ನೊಂದಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ. ಅದಕ್ಕೆ ನಮ್ಮೆಲ್ಲರ ಕರ್ತವ್ಯ ಅವರಿಗೆ ಚುನಾವಣೆಯಲ್ಲಿ ನಮ್ಮ ಮತಗಳನ್ನ ಅವರಿಗೆ ಕೊಟ್ಟು ಮತ್ತೆ ಈ ದೇಶದ ಪ್ರಧಾನಮಂತ್ರಿಗಳನ್ನಾಗಿ ಮಾಡುವುದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಈ ಒಂದಷ್ಟು ವಿಷಯಗಳಲ್ಲಿ ತಮ್ಮ ಅನಿಸಿಕೆಗೆ ಯಾವುದರ ತಪ್ಪು ವಿಷಯ ಬಂದಲ್ಲಿ ನನ್ನ ಕ್ಷಮೆಯನ್ನು ಕೇಳ್ತಾ, ಬಂಧುಗಳೇ, ನನ್ನ ಚಾನಲ್ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ತಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ ಅಂತ ಹೇಳ್ತಾ, ಮೆಸೇಜ್ ಮುಖ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ನಮಸ್ತೆ.